ಶ್ರೀ ಗುರುಭ್ಯೋ ನಮಃ. ಹರೇ ರಾಮ. ಭಗವದ್ಗೀತೆ ಮಹಾತ್ಮ್ಯ ಅಧ್ಯಾಯ 10 ಕಪ್ಪು ಹಂಸ ಪಂಚ ಪದ್ಮಿನಿ ಅಂತ ಇದ್ರ ಟೈಟಲ್. ಕಪ್ಪು ಅಂದ್ರೆ ಬ್ಲ್ಯಾಕ್, ಹಂಸ ಸ್ವಾನ್, ಪಂಚ ಪದ್ಮಿನಿ, ಪಂಚ ಅಂದ್ರೆ 5, ಪದ್ಮ ಅಂದ್ರೆ ಈ ಕಥೆಯಲ್ಲಿ ಬರೋ ರೀತಿ ತಾವರೆ ಹೂವ, ಲೋಟಸ್, ಪದ್ಮಿನಿ. ಕಾಶಿಲಿ ಒಬ್ಬ ಬ್ರಾಹ್ಮಣ ಇರ್ತಾನೆ. ಅವನು ತುಂಬಾ ಪುಣ್ಯ ಮಾಡಿರ್ತಾನೆ, ತುಂಬಾ ಪುಣ್ಯವಂತ. ಅವನು ಸಾಕಷ್ಟು ಪುಣ್ಯವನ್ನ ಮಾಡಿರ್ತಾನೆ. ಅದಕ್ಕೆ ಪುಣ್ಯ ಕೀರ್ತಿಯಾಗಿರುವಂತ ಬ್ರಾಹ್ಮಣ ಅಂತ ಹೇಳ್ತಾರೆ. ಅವನು ಎಷ್ಟು ಕೀರ್ತಿಶಾಲಿ ಆಗಿರ್ತಾನೆ ಅಂದ್ರೆ ಅವನು ಪುಣ್ಯದ ಪ್ರಭಾವದಿಂದ ಸಿಕ್ಕಾಪಟ್ಟೆ ಕೀರ್ತಿ ಬಂದಿರುತ್ತೆ. ಅವನಿಗೆ ಪುಣ್ಯ ಕೂಡ ತುಂಬಾ ಮಾಡಿರ್ತಾನೆ. ಅವನ ಹೆಸರು ಧೀರದಿ ಅಂತ ಹೇಳಿ. ಅವನು ಯಾವ ರೀತಿ ಇರ್ತಾನೆ ಹೇಳ್ತಾರೆ. ತುಂಬಾ ಪ್ರಶಾಂತವಾಗಿರುವಂತ ಮನಸ್ಸಿರುತ್ತಂತೆ ಅವನಿಗೆ. ಡಿಸ್ಟರ್ಬ್ಡ್ ಮೈಂಡ್ ಅಲ್ಲ, ಕಾಮ್ ಆಗಿ ಇಟ್ಕೊಂಡಿರ್ತಾನೆ ಮೈಂಡ್ ಅನ್ನ. ತುಂಬಾ ಪ್ರಶಾಂತವಾಗಿರ್ತಾನೆ. ಯಾವತ್ತೂ ಯಾರಿಗೂ ಹಿಂಸೆ ಮಾಡುವಂತವನಲ್ಲ. ಯಾವತ್ತೂ ಯಾರ ಜೊತೆ ಕೂಡ ಕಾಠಿಣ್ಯ ಅಂದ್ರೆ ಟು ಬಿ ರ್ಯೂಡ್ ಅಂತ ಹೇಳ್ತಾರಲ್ಲ, ಆ ರೀತಿ ಇರಲ್ಲ ಅವನು. ಅವನು ನಿವೃತ್ತ ಕರ್ಮ ಅಂದ್ರೆ ಯಾವುದೇ ಕರ್ಮವನ್ನ ಓನರ್ಶಿಪ್ ನಂದು ಅಂತ ಹೇಳ್ಕೊತಾ ಇರಲ್ಲ. ಪ್ರತಿಯೊಂದನ್ನು ಕೂಡ ಭಗವಂತನ ಪ್ರೀತ್ಯರ್ಥವಾಗಿ ಮಾಡ್ತಾ ಇರ್ತಾನೆ. ಜಿತೇಂದ್ರಿಯ, ಇಂದ್ರಿಯಗಳ ಮೇಲೆ ಅವನು ಹಿಡಿತವನ್ನ ಸಾಕ್ತಿರ್ತಾನೆ. ಗೆಲುವನ್ನ ಅಂದ್ರೆ ಸೆನ್ಸ್ ಕಂಟ್ರೋಲ್ ಅನ್ನುವಂಥದ್ದು ಅವನಿಗೆ ಇರುತ್ತೆ. ಶಿವನಲ್ಲಿ ತುಂಬಾ ಭಕ್ತಿ ಮಾಡ್ತಾ ಇರ್ತಾನೆ. ಯಾವ ರೀತಿ ಅಂದ್ರೆ ಉದಾಹರಣೆ ಕೊಡ್ತಾರೆ. ನಂದಿ ಹೇಗೆ ಶಿವನಿಗೆ ಭಕ್ತಿಯನ್ನ ಮಾಡುತ್ತೋ, ಶಿವನ ದೇವಸ್ಥಾನದಲ್ಲೆಲ್ಲ ನೋಡಿದೀವಿ, ನಂದಿ ಇಲ್ಲದ ಹಾಗೆ ಶಿವನ ದೇವಸ್ಥಾನ ಇರೋದಿಲ್ಲ. ಶಿವಂದು ವಾಹನ ಅಲ್ವಾ ಅದು ನಂದಿ. ಹೇಗೆ ನಂದಿ ಶಿವನನ್ನ ಭಕ್ತಿ ಮಾಡುತ್ತೋ ಹಾಗೆ ಇವನು ಭಗವಂತನನ್ನ ಚಿಂತನೆ ಮಾಡ್ತಾ ಇದ್ದಂತೆ. ಯಾವಾಗ ನೋಡಿದ್ರು ಭಗವಂತನ ಬಗ್ಗೆ ಯೋಚನೆ ಮಾಡ್ತಾ ಇದ್ದ. ಇಂತಹ ಹರಿಭಕ್ತ ಇಷ್ಟೊಂದು ಭಗವಂತನನ್ನ ಅವನು ಯೋಚನೆ ಮಾಡ್ತಿರ್ತಾನೆ, ಭಗವಂತನ ಬಗ್ಗೆ ಚಿಂತನೆ ಮಾಡ್ತಿರ್ತಾನೆ ಅಂದ್ರೆ ಅದನ್ನ ನೋಡಿದ್ರೆ ಶಿವನಿಗೆ ತುಂಬಾ ಪ್ರೀತಿ ಅಂತೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಕಿತ್ತಾಡ್ತಾ ಇರ್ತಾರೆ ಶೈವರು ವೈಷ್ಣವರು ಅಂತ. ಶಿವ ವೈಷ್ಣವರಲ್ಲಿ ಅತ್ಯುತ್ತಮವಾದಂಥವನು, ಅಗ್ರಗಣ್ಯನಾದಂಥವನು ಅಂತ ಹೇಳಿಸ್ಕೋತಾರೆ. ಶಿವನೇ ಹೇಳ್ತಾನೆ ಎಲ್ಲಿ, ವಿಷ್ಣು ಸಹಸ್ರನಾಮದಲ್ಲಿ, ಏನ್ ಮಾಡ್ತಿರ್ತೀರಾ, ಯಾವಾಗ್ಲೂ ಯಾವ ಧ್ಯಾನದಲ್ಲಿ ಇರ್ತೀರಾ ಅಂತ ಪಾರ್ವತಿ ಕೇಳಿದಾಗ, ರಾಮನಾಮ ಧ್ಯಾನದಲ್ಲಿ ನಾನು ಇರ್ತೀನಿ, ರಾಮನಾಮ ಜಪವನ್ನ ಮಾಡ್ತಾ ಇರ್ತೀನಿ ನಾನು ಅಂತ ಶಿವ ಹೇಳುವಂಥದ್ದು. ಅಗ್ರಗಣ್ಯರು ವೈಷ್ಣವರವರು, ಅವ್ರಿಗೆ ಯಾರು ಹರಿಯನ್ನ ಪ್ರೀತಿ ಮಾಡ್ತಾರೆ, ಹರಿಯಲ್ಲಿ ಭಕ್ತಿ ಮಾಡ್ತಾರೆ, ಅಂಥವ್ರನ್ನ ನೋಡಿ ಶಿವನ್ಗೆ ತುಂಬಾ ಖುಷಿ ಆಗತ್ತೆ. ಅದಕ್ಕೋಸ್ಕರ ಧೀರತೆಯನ್ನ ಕೂಡ ತುಂಬಾ ಇಷ್ಟಪಡ್ತಾ ಇರ್ತಾನೆ. ಅದನ್ನ ಯಾವ ರೀತಿ ಅವನು ತೋರಿಸ್ತಾನೆ ಅಂದ್ರೆ, ಧೀರದಿ ಇವನಿಗೆ ತುಂಬಾ ಬೇಕಾಗಿರೋನು ಅಂತ, ಪ್ರೀತಿ ಇದೆ ಅಂತ. ಅವನು ನಡೀತಾ ಇದ್ರೆ ಧೀರದಿ ಹೆಜ್ಜೆ ಹೆಜ್ಜೆಗೆ ಹಸ್ತಲಾಘವ ಕೊಡ್ತಾ ಇರ್ತಾನಂತೆ. ಹಸ್ತಲಾಘವ ಅಂದ್ರೆ ಶೇಕ್ ಹ್ಯಾಂಡ್ ಶೇಕ್ ಮಾಡ್ತಾ ಇರ್ತಾನಂತೆ ಶಿವ ಧೀರದಿದು. ಯಾರಿಗುಂಟು ಯಾರಿಗಿಲ್ಲ ಭಾಗ್ಯ. ಧೀರದಿ ಕೈ ಹಿಡಿದು ಹಿಡಿದು ಅನುಗ್ರಹ ಮಾಡ್ತಾ ಇರ್ತಾನಂತೆ, ಆಶೀರ್ವಾದ ಮಾಡ್ತಾ ಇರ್ತಾನಂತೆ ಧೀರದಿಗೆ. ಯಾಕೆ? ಧೀರದಿ ಒಬ್ಬ ಹರಿಯ ಭಕ್ತ ಅಂತ. ನಾವು ಎಷ್ಟು ಹರಿಯಲ್ಲಿ ಭಕ್ತಿಯನ್ನ ಬೆಳೆಸ್ಕೋತೀವಿ ಅಷ್ಟು ನಾವು ಹರನಿಗೆ ಕೂಡ ಹತ್ರ ಆಗ್ತೀವಿ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೋಬೇಕು. ಒಂದಿನ ಶಿವನನ್ನ ಭೃಂಗ ರಿಟಿ ಅಂತ ಒಬ್ಬ ಸೇವಕ, ಶಿವನ್ ಸರ್ವೆಂಟ್ ಭೃಂಗ ರಿಟಿ ಅಂತ, ಅವನ್ ಕೇಳ್ತಾನಂತೆ, ಅಲ್ಲ ಸ್ವಾಮಿ, ಇದೇನು ಇವನ್ ಭಾಗ್ಯ ಏನ್ ಇಷ್ಟು ದೊಡ್ಡದಿದೆ, ಹೆಜ್ಜೆ ಹೆಜ್ಜೆಗೂ ಕೈ ಹಿಡಿದುಬಿಟ್ಟು ನೀವು ಧೀರದಿನ ಅನುಗ್ರಹ ಮಾಡ್ತಾ ಇದ್ದೀರಲ್ಲ, ಕಾಶಿ ಬಿಟ್ಟು ಇವನ್ ಬೇರೆ ಕಡೆ ಎಲ್ಲೂ ಯಾಕೆ ಹೋಗ್ತಾ ಇಲ್ಲ? ಅಪ್ಪಿ ತಪ್ಪಿ ಹೋದ್ರೂ ಕೂಡ ಇವನು ಯಾರನ್ನು ಕಣ್ಣೆತ್ ಕೂಡ ನೋಡಲ್ಲ. ಇವನಾಯ್ತು ಇವನ್ ಪಾಡಾಯ್ತು ಅನ್ನೋರ್ ತರ ಇರ್ತಾನೆ. ನನ್ಗಿದೆಲ್ಲ ಏನೋ ಮಿಸ್ಟ್ರಿ ಇದೆ ಅಂತ ಅನ್ನಿಸ್ತಾ ಇದೆ, ದಯವಿಟ್ಟು ಹೇಳ್ತೀರಾ, ತಿಳಿಸ್ಕೊಡ್ತೀರಾ ಅಂತ ಕೇಳ್ತಾನೆ ಭೃಂಗರುಟಿ ಶಿವನನ್ನ. ಅದಕ್ಕೆ ಶಿವ ಹೇಳ್ತಾನೆ, ಅದೊಂದಿನ ಬೆಳದಿಂಗಳ ರಾತ್ರಿ. ಬೆಳದಿಂಗಳ ಯಾವಾಗ ಬರುತ್ತೆ? ಫುಲ್ ಮೂನ್ ಇದ್ದಾಗ ಬರುತ್ತೆ. ಹುಣ್ಣಿಮೆ ದಿನ ಬೆಳದಿಂಗಳು ಇರುತ್ತೆ. ನಾನು ಕೈಲಾಸದಲ್ಲಿ, ಕೈಲಾಸ ಅಂದ್ರೆ ಅದು ಪ್ಲೇಸ್, ಶಿವಂದ ಅಬೋರ್ಡ್, ಶಿವ ಇರುವಂತ ಜಾಗ. ಅಲ್ಲಿ ತುಂಬಾ ವನಗಳಿದೆ, ಬೇರೆ ಬೇರೆ ವನಗಳು, ಅಂದ್ರೆ ಯಾವ್ದು ಉದ್ಯಾನವನಗಳು, ಆಯ್ತಾ? ಅದನ್ನ ಅಲ್ಲಿ ಒಂದು ವನ ಪುಣ್ಯಕವನ ಅನ್ನುವಂಥದ್ದು. ಅಲ್ಲಿ ನಾನು ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿ ಕೂತ್ಕೊಂಡಿದ್ದೆ ಒಂದಿನ. ವನ ಎಷ್ಟು ಚೆನ್ನಾಗಿರುತ್ತೆ ಕೈಲಾಸದಲ್ಲಿ. ಅದನ್ನ ಆರಾಮಾಗಿ ಎಲ್ಲವನ್ನು ಎಂಜಾಯ್ ಮಾಡ್ಕೊಂಡು ಒಂದಿನ ಕೂತಿದ್ದೆ ನಾನು. ಆಗ ಇದ್ದಕ್ಕಿದ್ದಂಗೆ ಬೆಟ್ಟನೇ ನಡುಗ್ತಾ ಇದೆಯೇನೋ ಅಂತ ಅನ್ನಿಸ್ಬಿಡ್ತು ನನಗೆ. ಬಿರುಗಾಳಿ ಬೀಸಕ್ಕೆ ಶುರುವಾಯ್ತು.
ಗುಹೆಗಳಲ್ಲೆಲ್ಲ ಎಕೋ ಆಗೋದಕ್ಕೆ, ಪ್ರತಿಧ್ವನಿ ಎಕೋ ಆಗೋದಕ್ಕೆ ಶುರುವಾಯ್ತು. ತುಂಬಾ ದೊಡ್ಡ ಭಾರಿ ಶಬ್ದ ಕೇಳಿಸ್ತು ನನಗೆ. ಆಕಾಶದಿಂದ ಹಂಸ ಪಕ್ಷಿ ಧಪ್ ಅಂತ ನನ್ನ ಕಾಲ್ ಹತ್ರ ಬಿದ್ದ್ಬಿಡ್ತು. ಅದು ಹಂಸ ಪಕ್ಷಿ, ಅದು ಅಂದ್ರೆ ಸ್ವಾನ್. ಅದು ಯಾವ ಕಲರ್ ಇರುತ್ತೆ? ಬಿಳಿ ಕಲರ್ ಇರ್ಬೇಕಲ್ವಾ? ಅದು ಹಂಸ ಪಕ್ಷಿ ಆಗಿದ್ರು ಕೂಡ ಅದು ಒಳ್ಳೆ ಕಪ್ಪಗಿತ್ತು, ಕಾಡ್ಗೆ ಇದ್ದಂಗಿತ್ತು ಅದ್ರ ಮೈ ಬಣ್ಣ. ಕತ್ಲೆ ತರ ಕಪ್ಪು 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 ಬಣ್ಣ ಇತ್ತದು. ಯಾಕಪ್ಪ? ಆಮೇಲೆ ನೋಡಿದ್ರೆ ಹಂಸ ಮಾತಾಡಕ್ ಶುರು ಮಾಡತ್ತಂತೆ. ಅದು ಹೇಳತ್ತಂತೆ, ಓ ಜಗದೀಶ, ಓ ಶರಣಾಗತ ವತ್ಸಲ, ನಿನಗೆ ನಮೋ ನಮೋ ಅಪ್ಪ. ನಿನ್ನನ್ನ ಸ್ತುತಿ ಮಾಡೋದಿಕ್ಕೆ ಬೃಹಸ್ಪತಿಗೆ ಕೂಡ ಆಗೋದಿಲ್ಲ ಅಂತ. ಬೃಹಸ್ಪತಿ ಯಾರು? ದೇವತೆಗಳ ಪುರೋಹಿತರು. ಅವ್ರು ಕೂಡ ನಿನ್ನನ್ನ ಸ್ತುತಿ ಮಾಡಕ್ ಆಗೋದಿಲ್ಲ ಅಂತ ಹೇಳಿ ಹಂಸ ಪಕ್ಷಿ ಮಾತಾಡತ್ತಂತೆ. ಆಗ ಶಿವ ಕೇಳ್ತಾನಂತೆ, ಏನಪ್ಪ ಪಕ್ಷಿ, ಯಾರ್ ನೀನು? ಎಲ್ಲಿಂದ ಬಂದೆ? ನೀನ್ ನೋಡಿದ್ರೆ ಹಂಸದ ತರ ಇದೆಯಾ, ಆದ್ರೆ ನಿನ್ ಮೈ ಬಣ್ಣ ಎಲ್ಲ ಒಳ್ಳೆ ಕಾಗೆ ಇದ್ದಂಗಿದೆಯಲ್ಲ, ನೀನು ಮೈ ಬಣ್ಣ ಕಲರು ಅಂದ್ರೆ ಬ್ಲ್ಯಾಕ್ ಇದೆಯಲ್ಲ, ಯಾಕೆ ನೀನ್ ಇಲ್ಲಿಗಾಕ್ ಬಂದೆ ಅಂತ ಶಿವ ಕೇಳ್ತಾನೆ. ಆಗ ಹಂಸ ಮಾತಾಡಕ್ ಶುರು ಮಾಡುತ್ತೆ, ಓ ಶಿವ, ನಾನು ಬ್ರಹ್ಮನಿಗೆ ಸೇರಿರೋ ಅಂತ ಒಂದು ಹಂಸ ಅಂತ. ಗಮನಿಸಿದ್ರೆ ಬ್ರಹ್ಮಂದು ವಾಹನ ಯಾವುದು ಅಂದ್ರೆ ಹಂಸ ಪಕ್ಷಿ. ಬ್ರಹ್ಮಂದು ವಾಹನ ಹಂಸ. ಹೇಗೆ ವಿಷ್ಣು ವಾಹನ ಗರುಡ ಇರ್ತಾನೆ, ಆಮೇಲೆ ಇಂದ್ರನ ವಾಹನ ಐರಾವತ ಇರುತ್ತೆ, ಶಿವನ ವಾಹನ ನಂದಿ ಇರುತ್ತೆ, ಬ್ರಹ್ಮನ ವಾಹನ ಹಂಸ ಪಕ್ಷಿ. ನಾನು ಬ್ರಹ್ಮನ್ಗೆ ಸೇರಿದ ಒಂದು ಹಂಸ ಅಪ್ಪ. ನನಗೆ ಈ ಕಪ್ಪು ಬಣ್ಣ ಬರೋದಕ್ಕೆ ಕಾರಣ ಇದೆ, ನೀನ್ ಕೇಳಪ್ಪ, ನನ್ ಗೋಳು ಕೇಳು ಅಂತ ಹೇಳ್ತಂತೆ ಪಾಪ ಹಂಸ. ಮಾನಸ ಸರೋವರ ಬಿಟ್ಬಿಟ್ಟು ಒಂದಿನ ಭೂಮಿಗೆ ಬಂದೆ ನೋಡು, ಅದೇ ಇದಕ್ಕೆಲ್ಲ ಕಾರಣ ಆಗಿದ್ದು. ಏನ್ ಮಾಡೋದು, ಗ್ರಾಚಾರ ಕೆಟ್ಟಿತ್ತು ನನಗೆ. ಮಾನಸ ಸರೋವರ ಬಿಟ್ಟು ಭೂಮಿ ಹತ್ರ ಬಂದೆ, ಹಿಂಗಾಯ್ತು ನನಗೆ ಅಂತ. ಸೌರಾಷ್ಟ್ರ ಹತ್ರ ಬಂತಂತೆ. ಸೌರಾಷ್ಟ್ರ ಅಂದ್ರೆ ಈಗಿನ ಗುಜರಾತ್. ಸೌರಾಷ್ಟ್ರ ಹತ್ರ ಒಂದು ಸರೋವರ ಇತ್ತಂತೆ. ಅಲ್ಲಿ ಸರೋವರ ಇಟ್ಸ್ ಫುಲ್ ಆಫ್ ಪಾಂಡ್. ಪಾಂಡ್ ಅಲ್ಲಿ ಫುಲ್ ಆಫ್ ಕಮಲಗಳು, ಲೋಟಸ್ ಪಾಂಡ್ ಅದು. ಏನು ತುಂಬಾ ಬ್ಯೂಟಿಫುಲ್ ಆಗಿತ್ತಂತೆ, ತುಂಬಾ ಸುಂದರವಾಗಿತ್ತಂತೆ ಅದು. ಅದಕ್ಕೆ ಇದೇನ್ ಮಾಡ್ತಂತೆ, ಆ ಲೋಟಸ್ ಎಲ್ಲ ಬಿಳಿ 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 ಲೋಟಸ್ಗಳಂತೆ. ನೋಡ್ತು ಹಂಸನ್ ತುಂಬಾ ಖುಷಿ ಆಯ್ತಂತೆ. ಅದಕ್ಕೆ ಏನ್ ಮಾಡತ್ತೆ, ಆ ಲೋಟಸ್ ಹೇಗಿತ್ತು ಅಂದ್ರೆ ಪುಟ್ 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 ಚಂದ್ರಗಳೇ ಸಮುದ್ರದಲ್ಲಿ ಬಂದ್ಬಿಟ್ಟಿದ್ಯೇನೋ ಅನ್ನೋ ತರ, ಸರೋವರದಲ್ಲಿ ಇದೆಯೇನೋ ಅನ್ನೋ ಹಾಗೆ ಚೆನ್ನಾಗಿತ್ತಂತೆ ಅದು ಕಮಲ. ಅದಕ್ಕೆ ಇವನೇ ಈ ಹಂಸ ಏನ್ ಮಾಡತ್ತಂತೆ, ಮೃಣಾಲ ಅಂತಂದ್ರೆ ಕಮಲ ಅಂತ, ಒಂದನ್ನ ತಗೊಂಡು ಮೇಲಕ್ಕೆ ಹಾರತಂತೆ. ಮೇಲಕ್ಕೆ ಹಾರದ ತಕ್ಷಣ ಧಪ್ ಅಂತ ಕೆಳಗಡೆ ಬಿದ್ದು ಬಿಡ್ತಂತೆ. ಕೆಳಗಡೆ ಬಿದ್ದು ಎಚ್ಚರ ತಪ್ಪೋಯ್ತಂತೆ. ಅದು ಅನ್ಕಾನ್ಶಿಯಸ್ ಆಗ್ಬಿಡ್ತದು ಪಾಪ. ಅನ್ಕಾನ್ಶಿಯಸ್ ಆಗಿ ಮೈಕೈ ಎಲ್ಲ ನಡ್ಗಕ್ ಶುರುವಾಗೋಯ್ತಂತೆ ಅದಕ್ಕೆ. ಆಮೇಲೆ ತಣ್ಣ ಗಾಳಿ ಬೀಸುತ್ತಲ್ವಾ, ಯಾಕಂದ್ರೆ ರಾತ್ರಿ ಹೊತ್ತು ಎಲ್ಲ ಲೋಟಸ್ ಪಾಂಡ್ ಇದೆ, ತಣ್ಣ ಗಾಳಿ ಬೀಸಿದಾಗ ಏನಾಯ್ತಂತೆ, ಇದಕ್ಕೆ ಸ್ವಲ್ಪ ಇಟ್ ಸ್ಟಾರ್ಟೆಡ್ ರೀಗೇನಿಂಗ್ ಇಟ್ಸ್ ಕಾನ್ಶಿಯಸ್ನೆಸ್, ಪ್ರಜ್ಞೆ ಅನ್ನೋವಂಥದ್ದು ಬಂತಂತೆ ಇದಕ್ಕೆ. ಆಮೇಲೆ ಏನಪ್ಪ, ಏನ್ ಡೇಂಜರ್ ಆಯ್ತು, ಏನ್ ಕತೆ, ನಾನ್ ಯಾಕೆ ಹೀಗ್ ಬಿದ್ದೆ, ನೋಡಿದ್ರೆ ನನ್ ಕಲರೇ ಚೇಂಜ್ ಆಗೋಯ್ತಲ್ಲ. ಬರ್ಬೇಕಾದ್ರೆ ಮಾನಸ ಸರೋವರದಿಂದ ಬಿಳಿ ಕಲರ್ ಅಲ್ಲಿ ಇದ್ದೆ, ಈಗ ನೋಡಿದ್ರೆ ಕಪ್ ಕಲರ್ ಆಗ್ಬಿಟ್ಟೆ ನಾನು, ಏನಾಯ್ತು ಅಂತ ಪಾಪ ಶಾಕು, ಆಶ್ಚರ್ಯ, ಸರ್ಪ್ರೈಸು ಯೋಚನೆ ಮಾಡಕ್ ಶುರು ಮಾಡ್ತಂತೆ. ಆಗ ಆ ಪಾಂಡ್ ಅಲ್ಲಿ ಕಮಲದ ಮಧ್ಯದಿಂದ ಒಂದು ಹುಡುಗಿ ಮಾತಾಡಕ್ ಶುರು ಮಾಡಿದ್ಲಂತೆ. ಆ ಲೋಟಸ್ ಮಧ್ಯದಿಂದ ಒಂದು ಹುಡುಗಿ ಮಾತಾಡ್ತಾಳೆ. ಅವಳು ಹೇಳ್ತಂತೆ, ಹಂಸ ಎದ್ದೋಳಪ್ಪ, ನೀನ್ ಬೀಳೋದಕ್ಕೆ ಏನ್ ಕಾರಣ, ನಿನ್ ಮೈ ಯಾಕೆ ಈ ರೀತಿ ಕಪ್ಪಾಯ್ತು ಅಂತ ನಾನ್ ಹೇಳ್ತೀನಿ ಅಂತ ಹೇಳಿದ್ಲಂತೆ ಅವಳು. ಇದಕ್ಕೆ ಎಲ್ಲಿಂದ ಸೌಂಡ್ ಬರ್ತಾ ಇದೆ ಅಂತ ಹಂಸಕ್ ಗೊತ್ತಾಗ್ಲಿಲ್ಲ. ನೋಡಿದ್ರೆ ಲೋಟಸ್ ಮಧ್ಯದಿಂದ ಒಂದು ಫೀಮೇಲ್ ವಾಯ್ಸ್ ಬರ್ತಾ ಇದೆ. ಆಯ್ತು, ಇದು ಮೆಲ್ಲ ಪಾಪ ಎದ್ದೋಳತ್ತಂತೆ. ಬಿದ್ದಿತ್ತಲ್ಲ, ತುಂಬಾ ನೋವಾಗಿರುತ್ತೆ, ಮೇಲೆ ಹಾರ್ಬೇಕಾದ್ರೆ ಬಿದ್ದರೆ ಧಪ್ ಅಂತ ಹೆಂಗಾಗ್ಬೇಡ ಅದಕ್ಕೆ. ಆಮೇಲೆ ಸರೋವರದ ಹತ್ರ ನೋಡುತ್ತಂತೆ. ಅದು ನೋಡಿದ್ರೆ 5 ಲೋಟಸ್ಗಳಿದೆಯಂತೆ. ಆ 5 ಲೋಟಸ್ ನೋಡ್ತಾ ಇರುತ್ತೆ, ಇದ್ದಕ್ಕಿದ್ದಂಗೆನೆ 60,000 ಮುನಿಗಳು, 60,000 ಮುನಿಗಳಂತೆ. ಮುನಿಗಳು ಅಂದ್ರೆ ಋಷಿಗಳು, 60,000 ಋಷಿಗಳು. ಎಲ್ರು ಹೇಗಿದ್ರು ಅಂದ್ರೆ ಕೃಷ್ಣನ್ ಕಲರ್ ಹೇಗಿರುತ್ತೆ ಆ ರೀತಿ ಇತ್ತಂತೆ ಅವ್ರ ಮೈ ಕಲರು. ಶಂಖಚಕ್ರ ಗದಾ ಪದ್ಮಗಳನ್ನ ಹಿಡ್ಕೊಂಡಿದ್ರಂತೆ ಅವರು. ಎಲ್ಲಾರ್ಗು 4 ಕೈಗಳು, 4 ಕೈಯಲ್ಲಿ 4 ಹಿಡ್ಕೋಬೇಕಲ್ಲ, ಶಂಖಚಕ್ರ ಗದಾ ಪದ್ಮ. ಆಮೇಲೆ ಅದೇ ತರ ಕಿರೀಟ ಇರುತ್ತೆ, ಅದೇ ತರ ಕಿವಿ ಓಲೆಗಳು ಹಾಕೊಂಡಿರ್ತಾರೆ, ಪೀತಾಂಬರ ಯೆಲ್ಲೋ ಕಲರ್ ಗಾರ್ಮೆಂಟ್ ಹಾಕೊಂಡಿರ್ತಾರೆ.
ಅವರೆಲ್ಲಾರು ಆ ಪಂಚ ಪದ್ಮ, ಪಂಚ ಅಂದ್ರೆ 5, ಪದ್ಮ ಅಂದ್ರೆ ಲೋಟಸ್, ಆ 5 ಲೋಟಸ್ ಇರುತ್ತಲ್ಲ ಅದಕ್ಕೆ ಕೈ ಮುಗಿದ್ಬಿಟ್ಟು ಅವ್ರ ಆಕಾಶದಲ್ಲಿ ಹಂಗೆ ಹೋಗಿ ಮಾಯ ಆಗ್ಬಿಡ್ತಾರಂತೆ. ಇದಕ್ಕೆ ಗೊತ್ತೇ ಆಗಲ್ವಂತೆ ಈ ಹಂಸಕ್ಕೆ, ಏನೇನೋ ಶಾಕ್ ಆಗ್ತಾ ಇದೆಯಲ್ಲಪ್ಪ ಇಲ್ಲಿ, ಏನೋ ಆರ್ಡಿನರಿ ಪಾಂಡ್ ಅನ್ಕೊಂಡು ಒಂದು ಲೋಟಸ್ ಕಿತ್ಕೊಂಡ್ರೆ ನಾನು ಧೊಪ್ ಅಂತ ಬಿದ್ದು ಕಪ್ಪಗಾದೆ. ಕಣ್ಣು ಬಿಟ್ಟು ನೋಡೋದ್ರೊಳಗಡೆ ಈ 60,000 ಮುನಿಗಳು ಅವ್ರ ಮೇಲಕ್ಕೆ ಹೋಗ್ತಾ ಇದ್ದಾರೆ, ಏನಿದೆಲ್ಲ ಸೀಕ್ರೆಟು ಅಂತ ಕೇಳುತ್ತಂತೆ. ಆಗ ಅವಳು ಹೇಳಕ್ ಶುರು ಮಾಡ್ತಾಳೆ, ಹಂಸ ನೀನು ನನ್ನನ್ನ ದಾಟಿ ಹಾರದಿಯಲ್ಲ, ಯಾಕಂದ್ರೆ ಐ ವಾಸ್ ದೇರ್ ಇನ್ ದ ಪಾಂಡ್, ನನ್ನನ್ನು ನೀನ್ ಕ್ರಾಸ್ ಮಾಡ್ದೆ ಅಲ್ವಾ, ಯು ಕ್ರಾಸ್ಡ್ ದ ಪಾಂಡ್, ಆ ಪಾಂಡ್ ಅಲ್ಲಿ ಯಾರಿದ್ದೆ, ನಾನಿದ್ದೆ ಅಲ್ಲ, ಅದಕ್ಕೋಸ್ಕರ ನೀನ್ ಈ ರೀತಿ ಆಗ್ಬಿಟ್ಟೆ, ಬಿದ್ದಿದ್ದು ಅದಕ್ಕೇನೆ, ಕಪ್ಪಾಗಿದ್ದು ಅದಕ್ಕೇನೆ ಅಂತ. ಈಗ ನಾನು ಅಯ್ಯೋ ಪಾಪ ನೀನು ಅನ್ಕೊಂಡು ಮಾತಾಡಕ್ಕೆ ಅಂತ ಬಾಯಿ ತೆಗೆದಾಗ ಏನಾಯ್ತು, ನನ್ನ ಮುಖದಿಂದ ಏನ್ ಹಾಕೊಂಡಿದ್ರು ಈಗಿನ ಕಾಲದವರೆಲ್ಲ ಹಾಕೋತಾರಲ್ಲ ಫ್ರೆಶ್ನರ್ಸ್ ಅಂತಾರ, ಅದನ್ನ ಮೌತ್ ಫ್ರೆಶ್ನರ್ ಆ ತರ, ಓಕೆ, ನನ್ನ ಮುಖದಿಂದ ವಿಚಿತ್ರವಾಗಿರೋ ಪರಿಮಳ ಬಂತು. ಆ ಪರಿಮಳ ಬಂದಿದ್ದೇ ತಡ 60,000 ದುಂಬಿಗಳಿತ್ತಂತೆ ಅಲ್ಲಿ, ಬೀಸ್, ದುಂಬಿಗಳು. ಆ ದುಂಬಿಗಳೇನಾಗ್ಬಿಟ್ರು, ಮೋಕ್ಷಕ್ಕೆ ಹೋಗ್ಬಿಟ್ರಲ್ಲಪ್ಪ, ಶಂಖಚಕ್ರ ಗದಾ ಪದ್ಮಧಾರಿಗಳಾಗಿ ಸಾರೂಪ್ಯ ಮುಕ್ತಿ ಅಂತ ಹೇಳ್ತಾರೆ ಅದಕ್ಕೆ. ವಿಷ್ಣು ತರನೇ ಇರ್ತಾರೆ ನೋಡೋದಕ್ಕೆ, 4 ಕೈ, ಶಂಖಚಕ್ರ ಗದಾ ಪದ್ಮಗಳು, ಪೀತಾಂಬರ, ಕರ್ಣ, ಕಿರೀಟಗಳು ಎಲ್ಲ ಹಾಕೊಂಡಿರ್ತಾರೆ. ಆದ್ರೆ 2 ಮಿಸ್ಸಿಂಗ್ ಇರುತ್ತೆ ಅವ್ರಿಗೆ, ಶ್ರೀವತ್ಸ ಮತ್ತೆ ಕೌಸ್ತುಭ ಇರಲ್ಲ. ಶ್ರೀವತ್ಸ ಯಾರು, ಸಾಕ್ಷಾತ್ ಲಕ್ಷ್ಮೀ ದೇವಿನೇ ಎದೆಯಲ್ಲಿರೋದು ಶ್ರೀವತ್ಸ, ಮತ್ತೆ ಕೌಸ್ತುಭ ಬ್ರಹ್ಮದೇವರು ಕೊಟ್ಟಿರ್ತಾರೆ ವಿಷ್ಣುಗೆ, ಅದು ಇರಲ್ಲ. ಅವು 2 ಆಬ್ಸೆಂಟ್ ಅನ್ನೋದು ಬಿಟ್ರೆ ಡಿಟ್ಟೋ ವಿಷ್ಣು ತರನೇ ಇರ್ತಾರೆ ಅವರೆಲ್ಲ, ಸಾರೂಪ್ಯ ಮುಕ್ತಿ ಬಂದವರು. ಅವರೆಲ್ಲ ಸಾರೂಪ್ಯ ಮುಕ್ತಿ ತಗೊಂಡು ಹೊಟ್ಟೋಗ್ಬಿಟ್ರು, ದುಂಬಿಗಳಾಗಿದ್ದವರು. ಅವಳು ಬಾಯಿ ಬಿಟ್ಟ ತಕ್ಷಣ ಅವಳ ಬಾಯಿ ಪರಿಮಳ ಆ ದುಂಬಿಗಳಿಗೆ ಸೋಕ್ಬಿಟ್ಟು ಅವರು ಹೊಟ್ಟೋಗ್ಬಿಟ್ರು ಅಂತ ಹೇಳ್ತಾರೆ. ಇವರೆಲ್ಲ ಏನಾಗಿದ್ರು ಅಂದ್ರೆ ದುಂಬಿಗಳು 6 ಜನ್ಮಗಳ ಹಿಂದೆ, 6 ಜನ್ಮ ಪ್ರೀವಿಯಸ್ ಹಿಂದೆ ಹೋದ್ರೆ 6ನೇ ಜನ್ಮದ ಹಿಂದೆ ಏನಾಗಿದ್ರು ಅವರು, ಮುನಿ ಪುತ್ರರಾಗಿದ್ರಂತೆ. ಅಂದ್ರೆ ಯಾವುದೋ ಮುನಿದು ಮಕ್ಕಳಾಗಿದ್ರು ಇವರು. ಒಂದಿನ ಏನಾಯ್ತು, ಇವರೆಲ್ಲ ತಪಸ್ ಮಾಡ್ತಾ ಇದ್ರಂತೆ ಇದೇ ಸರೋವರದಲ್ಲೇ. ಯಾರೋ ಒಬ್ಳು ಪಾಪ ನೋಡಿ, ಅವಳು ಎಲ್ಲಿಂದ ಬಂದ್ಬಿಟ್ಟು ವೀಣೆ ಬಾರಿಸ್ತಾ ಕೂತಿದ್ಲಂತೆ. ಅಲ್ಲಿ ಯಾಕೆ ಬಂದ್ಲೋ, ಅಲ್ಲಿ ಯಾಕೆ ವೀಣೆ ಬಾರಿಸ್ತಾ ಇದ್ಲೋ ಭಗವಂತನಿಗೆ ಗೊತ್ತು. ಅವಳು ವೀಣೆ ಬಾರಿಸ್ತಾ ಕೂತಿದ್ದಾಳೆ. ಆಗ ಇವರೆಲ್ಲ ತಪಸ್ ಮಾಡ್ತಿದ್ದವ್ರು ಬಿಟ್ಬಿಟ್ಟು ಅವಳ ಹತ್ರ ಹೋಗ್ಬಿಟ್ರಂತೆ, ವೀಣೆ ಬಾರಿಸ್ತಿದ್ದವಳ ಹತ್ರ. ಎಲ್ಲಾರು ಫೈಟಿಂಗ್ ಮಾಡ್ಕೊಳಕ್ ಶುರು ಮಾಡಿದ್ರಂತೆ. ದೇ ಸ್ಟಾರ್ಟೆಡ್ ಫೈಟಿಂಗ್ ಅಮಾಂಗ್ ದೆಮ್ ಸೆಲ್ಫ್. ಏನಂತ, ನಾನ್ ಇವಳನ್ನೇ ಮದ್ವೆ ಆಗೋದು, ನಾನ್ ಇವಳನ್ ಮದ್ವೆ ಆಗೋದು ಅಂತ 60,000 ಮುನಿಗಳು ತಪಸ್ ಮಾಡಕ್ಕೆ ಅಂತ ಬಂದಿದಾರ ಪಾಪ. ಅವಳ ಹಿಂದೆ ಬಿದ್ರು. ಆಯ್ತಾ, ಹಂಗ್ ಮಾಡಿದಾಗ ಒಬ್ರಿಗೊಬ್ರು ಅಷ್ಟಕ್ಕೆ ನಿಲ್ಲಿಲ್ವಂತೆ, ಫೈಟಿಂಗ್ ಮಾಡ್ಕೊಳಕ್ ಶುರು ಮಾಡಿದ್ರಂತಪ್ಪ. ಫೈಟಿಂಗ್ ಮಾಡಿ ಒಬ್ರಿಗೊಬ್ರು ಚೆನ್ನಾಗಿ ಹೊಡ್ಕೊಂಡ್ ಬಡ್ಕೊಂಡ್ ಸತ್ ಹೋಗ್ಬಿಟ್ರಂತೆ. ಹುಡುಗಿ ಯಾರಿಗೂ ಸಿಗ್ಲಿಲ್ಲ ಆಮೇಲೆ. ಆಯ್ತಾ, ಯಾರು ಮದ್ವೆ ಆಗ್ಲಿಲ್ಲ ಹುಡುಗಿನ, ಅವ್ರವ್ರೇ ಕಿತ್ತಾಡ್ಕೊಂಡು ಸತ್ ಹೋಗ್ಬಿಟ್ರು. ಅಷ್ಟು ಸತ್ತ ಮೇಲೆ ಎಷ್ಟೋ ತರದ ನರಕ ಅನುಭವಿಸಿದ್ರಂತೆ. ಯಾಕೆ ಗೊತ್ತಾ, ಆ ಹುಡುಗಿ ಬೇರೆ ಯಾರ್ದೋ ಪ್ರಾಪರ್ಟಿ ಅಲ್ವಾ, ಅವ್ರ ಅಪ್ಪ ಅಮ್ಮನ ಪ್ರಾಪರ್ಟಿ ತಾನೇ ಅವಳು. ಅವ್ರ ಅಪ್ಪ ಅಮ್ಮ ಡಿಸೈಡ್ ಮಾಡ್ಬೇಕು ಆ ಹುಡುಗಿನ ಯಾರಿಗ್ ಮದ್ವೆ ಮಾಡ್ಕೊಡ್ಬೇಕು ಅಂತ. ಇವರೇ ಡಿಸೈಡ್ ಮಾಡ್ಕೊಂಡ್ಬಿಟ್ರೆ ನಾನೇ ಮದ್ವೆ ಮಾಡ್ಕೋತೀನಿ ಅಂತ. ನರಕ. ನಮ್ಮದಲ್ದೇ ಇರೋ ಪ್ರಾಪರ್ಟಿನ ನಾವು ಕಣ್ಣು ಮಾಡ್ತೀವಿ ಅಂದ್ರೆ ನರಕ. ನಮಗ್ ಗೊತ್ತೇ ಆಗಲ್ಲ ನಮ್ಗೆ ಯಾಕೆ ಕಷ್ಟಗಳು ಬರ್ತಾ ಇದೆ ಅಂತ. ಇದೆಲ್ಲ ಇರುತ್ತೆ, ಇದೆಲ್ಲ ಕಾರಣಗಳಿರುತ್ತೆ. ವಿ ನೆವರ್ ನೋ ಏನಕ್ಕೋಸ್ಕರ ನಮ್ಗೆ ಎಲ್ಲಿಂದ ತೊಂದರೆ ಬರ್ತಾ ಇದೆ ಅಂತ. ಇಲ್ಲಿ ಹೇಳ್ತಾ ಇದ್ದಾರೆ ಲೆಸನ್ಸ್. ಅವ್ರು ಏನ್ ಮಾಡಿದ್ರು, ಯಾಕಂದ್ರೆ ಆ ಜನ್ಮದಲ್ಲಿ ದೇವರ ಮುನಿಪುತ್ರರು ತಪಸ್ ಮಾಡ್ತಾ ಇದ್ರು ಭಗವಂತನ ಕುರಿತಾಗಿ, ಅದನ್ನ ಕಂಟಿನ್ಯೂ ಮಾಡ್ಬೇಕಾಗಿತ್ತು, ಬಿಟ್ರು, ಡಿಸ್ಟ್ರಾಕ್ಷನ್ ಮಾಡ್ಕೊಂಡ್ರು, ಅದು ಫಸ್ಟ್ ಫಾಲ್ಟ್. ಡಿಸ್ಟ್ರಾಕ್ಷನ್ ಮಾಡ್ಕೊಂಡು ಸುಮ್ಮನೆ ಇದ್ರ, ಅವ್ರವ್ರಲ್ಲೇ ಫೈಟಿಂಗ್ ಮಾಡ್ಕೊಂಡು ಕಿತ್ತಾಡ್ಕೊಂಡು ಸತ್ರು, ಸೆಕೆಂಡ್ ಫಾಲ್ಟ್. ಅದಕ್ಕೆ ನರಕಕ್ಕೆ ಹೋಗ್ತಾರಂತೆ. ಎಷ್ಟೋ ತರದ ನರಕಗಳನ್ನ ಅನುಭವಿಸಿ ಸಾರಸ ಪಕ್ಷಿಗಳಾಗಿ ಹುಟ್ಟತಾರಂತೆ. ಸಾರಸ ಪಕ್ಷಿಗಳಾಗಿ ಹುಟ್ಟುಬಿಟ್ಟು ಏನಾಗ್ತಾರೆ, ಪ್ರಾಣಿ ಹಿಂಸೆ ಮಾಡ್ತಾರಂತೆ. ಏಡಿ ತಿನ್ನೋದು, ಮೀನ್ ತಿನ್ನೋದು. ನೋಡಿ, ಪಕ್ಷಿಗಳಾಗಿ ಪ್ರಾಣಿ ಹಿಂಸೆ ಮಾಡಿದ್ರೂ ಅವ್ರಿಗೆ ತೊಂದರೆ ಆಗಿದೆ ಅಂದ್ರೆ, ಇನ್ ಮನುಷ್ಯರಾಗಿ ನಾವು ಪ್ರಾಣಿ ಹಿಂಸೆ ಮಾಡಿದ್ರೆ ನಮ್ ಕತೆ ಏನಾಗ್ಬೋದು. ಪಕ್ಷಿಗಳಿಗೇನ್ ಬುದ್ಧಿ ಇಲ್ಲ ಅಲ್ವಾ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಪ್ರಾಣಿ ಹಿಂಸೆ ಮಾಡಿಬಿಟ್ಟು ಕಾಡ್ಗಿಚ್ಚು, ಫಾರೆಸ್ಟ್ ಫೈರ್, ಅದ್ರಲ್ಲಿ ಸತ್ ಹೋಗ್ತಾವಂತೆ ಅವು. ಆಮೇಲೆ ಆನೆಗಳಾಗಿ ಹುಟ್ಟತಾವಂತೆ. ಆನೆಗಳಾಗಿ ಹುಟ್ಟಿದ್ಮೇಲೂ ಕೆಟ್ಟ ಬುದ್ಧಿ ಬಿಟ್ಟಿಲ್ಲ ಅವರು. ಆನೆಗಳಾಗಿ ಹುಟ್ಟುಬಿಟ್ಟು ಏನ್ ಮಾಡಿದ್ರು, ದಾರಿಲಿ ಹೋಗೋರ್ಗೆಲ್ಲ ತೊಂದರೆ ಕೊಡಕ್ ಶುರು ಮಾಡಿದ್ವಂತೆ. ಆಮೇಲೆ ವಿಷದ ನೀರು ಕುಡಿದ್ಬಿಟ್ಟು ಸತ್ ಹೋಗ್ತವೆ.
ಅದಾದ್ಮೇಲೆ ಕತ್ತೆಗಳಾಗಿ ಹುಟ್ಟುತ್ತೆ, ಅದಾದ್ಮೇಲೆ ಒಂಟೆ ಆಗಿ ಹುಟ್ಟುತ್ತವೆ, ಒಂಟೆ ಆಗಿ ಹುಟ್ಟಿದ್ಮೇಲೆ ಕೋತಿ ಆಗಿ ಹುಟ್ಟುತ್ತಾವಂತೆ, ಕೋತಿ ಆಗಿ ಹುಟ್ಟಿದ್ಮೇಲೆ ಬೆಕ್ಕಾಗಿ ಹುಟ್ಟುತ್ತಾವಂತೆ, ಕೊನೆಗೆ ದುಂಬಿಗಳಾಗಿ ಹುಟ್ಟುತ್ತಾರೆ. ಈ ಸರೋವರದಲ್ಲಿ ಇದ್ರವ್ರು ದುಂಬಿಗಳಾಗಿ. ಯಾವಾಗ ಅವಳ ದೇಹದಿಂದ ಆ ಪರಿಮಳ ಬಂತಲ್ವಾ ಅವಳು ಮಾತಾಡಿದಾಗ, ಅದ್ರಿಂದ ಇವರು ಸದ್ಗತಿಗೆ ಹೋದ್ರು ಅಂತ ಹೇಳ್ತಾರೆ. ಅಂದ್ರೆ ಒಂದು ಸಣ್ಣ ತಪ್ಪು ನಮ್ ಕರ್ತವ್ಯದಿಂದ ನಾವು ಡೈವರ್ಟ್ ಆದ್ವಿ ಅಂದ್ರೆ ಎಷ್ಟು ದೊಡ್ಡ ಅನಾಹುತ ಎದುರಿಸ್ಬೇಕಾಗತ್ತೆ ಅನ್ನುವಂತ ಕಾಷನ್ ಶಾಸ್ತ್ರಗಳು ನಮ್ಗೆ ಕೊಡ್ತಾ ಇದೆ. ತಪಸ್ಸಿಗೆ ಅಂತ ಬಂದವರು ಡೈವರ್ಟ್ ಆದ್ರು. ಅದಕ್ಕೆ ಸ್ಟೂಡೆಂಟ್ ಲೈಫಲ್ಲಿ ಇರ್ತೀವಿ ನಾವು, ಸ್ಟೂಡೆಂಟ್ ಲೈಫಲ್ಲಿ ಇದ್ದು ಚೆನ್ನಾಗಿ ಓದೋದು ಬರೆಯೋದು ನಮ್ ಕೆಲ್ಸ. ಡೈವರ್ಟ್ ಆದ್ರೆ, ಸ್ಕ್ರೀನ್ ಟೈಮ್ ಇಟ್ಕೊಂಡ್ರೆ, ಇನ್ನೇನೋ ಮಾಡಿದ್ರೆ ಏನಾಗುತ್ತೆ? ಸಿ, ದೀಸ್ ಆರ್ ದ ಡೇಂಜರ್ಸ್. ನಮಗ್ ಗೊತ್ತಾಗಲ್ಲ, ಇದೆಲ್ಲ ವಿ ಟೇಕ್ ಇಟ್ ಫಾರ್ ಸೋ ಗ್ರಾಂಟೆಡ್. ಆರಾಮ್ ತಗೊಂಡ್ಬಿಡ್ತೀವಿ, ತಪ್ಪನ್ನ ಆರಾಮ್ ತಗೊಂಡ್ಬಿಡ್ತೀವಿ, ಅದೇ ತಪ್ಪಾಗೋದು. ಆಯ್ತಾ? ಅಂದ್ರೆ ಎಲ್ಲರಿಗೂ ಒಂದೊಂದು ಅನ್ನುವಂಥದ್ದು ಕರ್ತವ್ಯಗಳಿರುತ್ತೆ. ಆ ಕರ್ತವ್ಯಗಳಿಂದ ಯಾವತ್ತೂ ಚ್ಯುತಿ ಮಾಡ್ಕೋಬಾರ್ದು ಅಂತ ಹೇಳ್ತಾರೆ. ಆಮೇಲೆ ನೋಡಪ್ಪ, ನಾನ್ ಯಾಕೆ ಇಷ್ಟು ಫೇಮಸ್ ಅಂದ್ರೆ, ನನ್ನ ಬಾಯಿಂದ ಬಂದಿದ್ದ ವಾಸನೆಯಿಂದನೇ ಇವರೆಲ್ಲ ಸದ್ಗತಿಗೆ ಹೊಟ್ಟೋಗ್ಬಿಟ್ರು ಅಂದ್ರೆ ನಾನ್ ಎಷ್ಟು ಹೇಗಿರ್ಬೋದು, ನನ್ನ ಕ್ಯಾರೆಕ್ಟ್ರು ಏನ್ ಕತೆ, ಅದನ್ನ ಹೇಳ್ತೀನಿ ಕೇಳು ಅಂತ ಅವಳ ಸ್ಟೋರಿ ಹೇಳಕ್ಕೆ ಶುರು ಮಾಡ್ತಾಳೆ. ನಾನು ಇಲ್ಲಿಂದ ಹಿಂದೆ 3 ಜನ್ಮದ ಹಿಂದೆ, ಅಂದ್ರೆ ಬಿಫೋರ್ 3 ಬರ್ತ್ಸ್ ಏನಾಗಿದ್ದೆ ನಾನು? ಸರೋಜ ವದನೆ. ಸರೋಜ ಅಂದ್ರೆ ಮತ್ತೆ ಕಮಲ, ವದನೆ ಅಂದ್ರೆ ಮುಖ ಅಂತ. ಕಮಲದ ತರ ಮುಖ ಇತ್ತಂತಪ್ಪ ಅವಳಿಗೆ. ಅವಳ ಹೆಸರೇ ಸರೋಜ ವದನೆ. ಸರೋಜ ವದನೆ ಅಂತ ಒಬ್ಬ ಬ್ರಾಹ್ಮಣ ಹುಡುಗಿ ಆಗಿದ್ಲಂತೆ ಇವಳು. ಒಳ್ಳೆ ಪತಿವ್ರತೆ, ಒಳ್ಳೆ ರೀತಿ ಗುರು ಸೇವೆ ಎಲ್ಲ ಮಾಡ್ತಾ ಇದ್ಲಂತೆ. ತುಂಬಾ ಒಳ್ಳೆಯವಳು. ತಿಳ್ಕೊಬೇಕು ಇದನ್ನ, ಇವಳೇನು ಕೆಟ್ಟವಳಲ್ಲ, ತುಂಬಾ ಹುಷಾರಾಗಿ ಕತೆ ಕೇಳಬೇಕು. ತುಂಬಾ ಒಳ್ಳೆಯವಳಾಗಿದ್ಲು, ತುಂಬಾ ಚೆನ್ನಾಗಿ ಗಂಡನ ಸೇವೆ ಮಾಡ್ತಾ ಇದ್ಲಂತೆ, ತುಂಬಾ ಚೆನ್ನಾಗಿ ಗುರುಭಕ್ತಿ ಎಲ್ಲ ಮಾಡ್ತಾ ಇದ್ಲಂತೆ. ಒಂದಿನ ಏನಾಯ್ತು, ಸಾರಿಕಾ ಪಕ್ಷಿ. ಸಾರಿಕಾ ಪಕ್ಷಿ ಅಂದ್ರೆ ಸಾಂಸ್ಕ್ರಿಟ್ ಇದು, ಸಾರಿಕಾ ಅಂತ. ಇಂಗ್ಲಿಷ್ ಅಲ್ಲಿ ಮೈನಾ ಅಂತ ಹೇಳ್ತಾರೆ. ಆಯ್ತಾ? ಆ ಮೈನಾಗೇನೋ ಟ್ರೈನಿಂಗ್ ಕೊಡ್ತಾ ಇದ್ಲಂತಪ್ಪ ಇವಳು. ಏನ್ ಟ್ರೈನಿಂಗ್ ಕೊಡ್ತಾ ಇದ್ಲೋ ಪುಣ್ಯಾತ್ಕಿತಿ ಗೊತ್ತಿಲ್ಲ. ಮೈನಾಗೆ ಟ್ರೈನಿಂಗ್ ಕೊಡ್ಬೇಕಾದ್ರೆ ಏನಾಯ್ತು, ಅವಳು ಮರ್ತು ಬಿಟ್ಟಿದ್ದಾಳೆ, ಮನೆ ಕೆಲಸ ಮರ್ತು ಬಿಟ್ಲು. ಆಮೇಲೆ ಗಂಡಂಗ್ ಊಟ ಕೊಡೋದು ಅಥವಾ ಏನೋ ಒಂದ್ ಕೆಲಸ ಇಟ್ ಗಾಟ್ ಡಿಲೇಡ್. ಒಟ್ಟಲ್ಲಿ ಒಂದ್ ಕೆಲಸ ಡಿಲೇ ಆಗಿದೆ ಅವಳ ಕಡೆಯಿಂದ. ಯಾಕೆ? ಶಿ ವಾಸ್ ಇನ್ವಾಲ್ವ್ಡ್ ವಿತ್ ಟ್ರೈನಿಂಗ್ ಮೈನಾ. ಅದ್ರಲ್ಲಿ ಟೈಮ್ ಆಗ್ಬಿಟ್ಟಿದೆ ಅವಳಿಗೆ, ಗೊತ್ತಾಗಿಲ್ಲ, ಅವಳಿಗೆ ನೋಡ್ಕೊಂಡಿಲ್ಲ. ಆಮೇಲೆ ಗಂಡನ್ಗೆ ತುಂಬಾ ಸಿಟ್ಟು ಬಂದ್ಬಿಡ್ತಂತೆ. ಅವನ್ ಶಾಪ ಕೊಟ್ನಂತೆ, ನೀನು ಒಂದ್ ಸಾರಿಕಾ ಪಕ್ಷಿ ಆಗು ಅಂತ ಶಾಪ ಕೊಟ್ಬಿಟ್ನಂತೆ. ಅಂದ್ರೆ ನೀನು ಒಂದ್ ಮೈನಾ ಆಗ್ಬಿಡು ಅಂತ ಶಾಪ ಕೊಡ್ತಾನೆ. ಅದೇ ರೀತಿ ಇವಳು ಪಾಪ ಒಂದ್ ಮೈನಾ ಆಗಿ ಹುಟ್ಟುತ್ತಾಳೆ. ಆದ್ರೆ ಪುಣ್ಯ ಮಾಡಿದ್ಲಲ್ಲ, ತಂದೆ ತಾಯಿಗಳ ಸೇವೆ ಮಾಡಿರ್ತಾಳೆ, ಗಂಡನ ಸೇವೆ ಮಾಡಿರ್ತಾಳೆ, ಗುರುಗಳ ಸೇವೆ ಮಾಡಿರ್ತಾಳೆ, ಇದೆಲ್ಲ ಪುಣ್ಯ ಇತ್ತಲ್ವಾ? ಅದಕ್ಕೋಸ್ಕರ ಅವಳು ಒಂದು ಮುನಿಗಳ ಆಶ್ರಮಕ್ಕೆ ಬಂದು ಸೇರ್ಕೊಳತ್ತಂತೆ. ಮುನಿಗಳ ಆಶ್ರಮದಲ್ಲಿ ಪಾಪ ಅದು ತಗೊಳತ್ತೆ, ಶೆಲ್ಟರ್ ತಗೊಳತ್ತೆ. ಅಲ್ಲಿ ಮುನಿ ಹೆಂಡತಿಯರು ಇರ್ತಾರಲ್ಲ, ಗುರು ಪತ್ನಿಯರು ಯಾರ್ಯಾರೆಲ್ಲ ಇರ್ತಾರಲ್ಲ, ಋಷಿ ಪತ್ನಿಯರು, ಅವರೆಲ್ಲ ಪಾಪ ಚೆನ್ನಾಗಿ ಸಾಕ್ತಾರಂತೆ ಇದನ್ನ. ಯಾವ್ದೋ ಪುಟಾಣಿ ಬಂದ್ಬಿಟ್ಟಿದೆ ಮೈನಾ ಅಂತ ಹೇಳ್ಬಿಟ್ಟು ಇಟ್ಕೊಂಡು ಚೆನ್ನಾಗಿ ಸಾಕ್ತಾರೆ. ಆ ಋಷಿಗಳೆಲ್ಲ ಪ್ರತಿದಿನ ಏನ್ ಮಾಡ್ತಾ ಇದ್ರಂತೆ, ಗೀತೆಯ ವಿಭೂತಿ ಯೋಗ, 10ನೇ ಅಧ್ಯಾಯದ ಹೆಸರು ವಿಭೂತಿ ಯೋಗ ಅಂತ. ಗೀತೆ ವಿಭೂತಿ ಯೋಗನ ಪಠಣೆ ಮಾಡ್ತಾ ಇದ್ರಂತೆ. ಅದನ್ನ ಇವಳು ದಿನ ಕೇಳ್ತಾ ಇದ್ಲು. ಆಸ್ ಎ ಮೈನಾ ದಿನ ಕೇಳ್ತಾ ಇತ್ತಂತೆ. ಅದಕ್ಕೋಸ್ಕರ ನಾನು ಅಪ್ಸರೆಯಾಗಿ ಹುಟ್ಟಿದೆ. ಹೆಸರೇನ್ ಗೊತ್ತಾ? ಪದ್ಮಾವತಿ ಅಂತ. ಅಪ್ಸರೆ ಆಗಿ ಹುಟ್ಟಾಳೆ. ಯಾವ ಆರ್ಡಿನರಿ ಅಪ್ಸರೆ ಅಲ್ಲ, ಸಾಕ್ಷಾತ್ ಮಹಾಲಕ್ಷ್ಮಿದು ಸೇವಕಿ ಆಗ್ತಾಳಂತೆ. ಮಹಾಲಕ್ಷ್ಮಿಗೆ ಸೇವೆ ಮಾಡೋ ಭಾಗ್ಯ ಬರುತ್ತೆ ನೋಡಿ ಅವಳಿಗೆ, ಗೀತೆ ಅಧ್ಯಾಯ ಕೇಳಿದಿಕ್ಕೆ, ಗೀತೆ ವಿಭೂತಿ ಯೋಗನ ದಿನ ಕೇಳ್ತಾ ಇದ್ದಿದ್ದಕ್ಕೆ. ಒಂದಿನ ಈ ಸರೋವರದ ಮೇಲೆ ವಿಮಾನದಲ್ಲಿ ಹಾರ್ತಾ ಇರ್ತಾಳಂತೆ ಪಾಪ. ಹಾರಬೇಕಾದ್ರೆ ಸರೋವರ ನೋಡ್ತಾಳೆ, ತುಂಬಾ ಖುಷಿ ಆಗುತ್ತಂತೆ. ವೆರಿ ಬ್ಯೂಟಿಫುಲ್ ಸರೋವರ ಅದು, ಲೇಕ್ ಪಾಂಡ್, ಲೇಕ್. ಅದನ್ನ ನೋಡ್ಬಿಟ್ಟು ಅವಳೇನ್ ಮಾಡ್ತಾಳೆ, ಅಲ್ಲಿ ಇಳಿತಾಳಂತೆ. ಒಂದ್ ಸ್ವಲ್ಪ ಇಳಿದ್ಬಿಟ್ಟು ಆರಾಮಾಗಿ ಸ್ವಿಮ್ಮಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಇಳಿತಾಳೆ. ಅವಳಲ್ಲಿ ಇರ್ತಾಳೆ. ಆ ಟೈಮ್ ಕರೆಕ್ಟ್ ಆಗಿ ದೂರ್ವಾಸ ಮಹರ್ಷಿಗಳು ಬಂದ್ಬಿಡ್ತಾರಲ್ಲಿ. ದೂರ್ವಾಸರು ರುದ್ರಾಂಶ ಸಂಭೂತರು. ಸೊ ದುರ್ವಾಸ ಮಹರ್ಷಿಗಳು ಅಲ್ಲಿಗೆ ಬರ್ತಾರೆ. ಇವಳಿಗೆ ಹೆದರಿಕೆ ಆಗೋಕ್ ಶುರುವಾಗುತ್ತಂತೆ. ಅವ್ರನ್ನ ನೋಡಿರಲ್ಲ ಆಕ್ಚುಲಿ ಇವಳನ್ನ, ಇವಳಿಗೆ ಹೆದರಿಕೆ. ಈಸ್ ವೆರಿ ಇನ್ಫೇಮಸ್ ಅಲ್ವಾ ಶಾಪ ಕೊಡೋದ್ರಲ್ಲಿ, ಅಂಡ್ ವೆರಿ ಶಾರ್ಟ್ ಟೆಂಪರ್ಡ್ ಕೂಡ ದುರ್ವಾಸರು. ಅದಕ್ಕೋಸ್ಕರ ಏನ್ ಮಾಡ್ತಾಳೆ, ಇವಳಿಗೆ ಹೆದರಿಕೆ ಆಗೋಗುತ್ತಂತೆ. ಏನ್ ಮಾಡೋದು ಗೊತ್ತಾಗಲ್ಲ. ನೀರಲ್ಲಿ ಇದ್ದಿದ್ದು ನೋಡಿದ್ರೆ ದೂರ್ವಾಸರು ಶಾಪ ಕೊಟ್ಬಿಡ್ತಾರೆ ಅಂತ ಮುಖಾನ ಒಂದು ಲೋಟಸ್ ಇಂದ, ಕೈಯನ್ನ 2 ಲೋಟಸ್ ಇಂದ, 2 ಕೈ ಅಲ್ವಾ 2 ಲೋಟಸ್, 2 ಕಾಲು 2 ಲೋಟಸ್, ಟೋಟಲಿ 5 ಲೋಟಸ್ ಇಂದ ಅವಳ ಮೈಯನ್ನ ಮುಚ್ಕೋತಾಳಂತೆ ಅವಳು. ದೂರ್ವಾಸರು ನೋಡಬಾರ್ದು ಅಂತ. ಆದ್ರೂ ಗೊತ್ತಾಗ್ಬಿಡುತ್ತಂತೆ ದೂರ್ವಾಸರಿಗೆ. ಗೊತ್ತಾಗತ್ತಂತೆ ಅವ್ರಿಗೆ. ಏನಕ್ಕೆ ಸಿಟ್ಟು ಬರುತ್ತಂತೆ ಗೊತ್ತಾ, ಇವಳು ಹಿಂಗ್ ಹೈಡ್ ಮಾಡ್ಕೊಂಡ್ಬಿಟ್ಲಲ್ಲ. ಆಕ್ಚುಲಿ ಶಿ ಈಸ್ ಅನ್ ಅಪ್ಸರೆ. ಈ ತರ ಲೋಟಸ್ ಇಟ್ಕೊಂಡು ಆಕ್ಟಿಂಗ್ ಮಾಡಕ್ ಹೋದ್ಲು, ನಾನ್ ಲೋಟಸ್ ಅಂತ ಅವ್ರು ಯಾಮಾರ್ ಬಿಡ್ಲಿ ಅಂತ. ಅದಕ್ಕೆ ಅವ್ರು ಅಂದ್ರಂತೆ, ನೀನ್ ಲೋಟಸ್ ಆಗೇನೆ 100 ಇಯರ್ಸ್ ಇರು ಅಂತ ಶಾಪ ಕೊಟ್ಬಿಟ್ರಂತೆ ಪಾಪ. ಸೊ ಒಂದೊಂದ್ಸರಿ ಹೆಂಗ್ ಆಗ್ಬಿಡುತ್ತೆ, ನಾವೇನೋ ಬಚಾವ್ ಆಗ್ಬೇಕು,
ಬಿಗ್ಗೆಸ್ಟ್ ಡೇಂಜರ್ ಇಂದ ತಪ್ಪಿಸ್ಕೊಳ್ಳೋಣ ಅಂತ ಹೋಗಿ ಡೇಂಜರ್ ನಾವೇ ಸಿಕ್ಕಾಕೊಂಡ್ಬಿಡ್ತೀವಿ ಅನ್ನೆಸೆಸರಿಯಾಗಿ. ಸೊ ಇವಳೇನಾಗತ್ತೆ, ಆ ರೀತಿ 100 ವರ್ಷ ಇರುವಂತ ಶಾಪ ಕೊಟ್ಟು ಬಿಡ್ತಾರೆ. ಇವಳು ಗೀತೆ ವಿಭೂತಿ ಯೋಗನ ಪಠಣೆ ಮಾಡಿರ್ತಾಳಲ್ಲ, ಅದಕ್ಕೆ ಆ ಶಕ್ತಿ, ಇವಳಿಗೆ ಮಾತಾಡೋ ಶಕ್ತಿ, ಲೋಟಸ್ ಆಗಿದ್ರು ಕೂಡ ಮಾತಾಡೋಕೆ ಶಕ್ತಿ ಇದೆ ಇವಳಿಗೆ. ಅದಕ್ಕೆ ಅವಳು ಆ ರೀತಿ ಇದೆ. ಅವಳು ಇವತ್ತು ಲಾಸ್ಟ್ ಡೇ ಅಪ್ಪ, 100th ಇಯರ್ ಲಾಸ್ಟ್ ಡೇ ಇವತ್ತು ನಂದು. ನಾನು ಇವಾಗ ಹೋಗ್ತಾ ಇದ್ದೀನಿ ಮತ್ತೆ ವಾಪಸ್ ಟು ಮೈ ಪೋಸ್ಟ್, ಬ್ಯಾಕ್ ಟು ಮೈ ಪೋಸ್ಟ್, ಮತ್ತೆ ಅಪ್ಸರೆಯಾಗಿ ನಾನು ಹೋಗ್ತಾ ಇದ್ದೀನಿ. ಅದಕ್ಕೆ ಗೀತೆ ವಿಭೂತಿ ಯೋಗನ ನಾನು ಪಠಣೆ ಮಾಡ್ತೀನಿ, ಅದರಿಂದ ನೀನು ಉದ್ಧಾರ ಆಗ್ತೀಯ, ಕೇಳಿಸ್ಕೋ ಅಂತ ಹೇಳ್ತಾಳಂತೆ. ಸೊ ಅದೇ ರೀತಿ ವಿಭೂತಿ ಯೋಗನ ಅವಳು ರಿಸೈಟ್ ಮಾಡ್ತಾಳೆ. ಅದರಿಂದ ಒಂದು ಕಮಲದ ಹೂವು, 5 ಹೂವು ಅಲ್ವಾ ಅವಳು, ಒಂದು ಮುಖ, 2 ಕೈ 2 ಕಾಲು, ಅದರಲ್ಲಿ ಒಂದನ್ನು ಕೊಟ್ಬಿಟ್ಟು ಶಿವಂಗ್ ಕೊಡು ಇದನ್ನ ಅಂತ ಹೇಳಿ ಕೊಟ್ಟಿರ್ತಾಳಂತೆ. ಅದೇ ಪುಷ್ಪ ಅಪ್ಪ ಶಿವ, ನಾನು ಇವಾಗ ಕೊಟ್ಟಿರೋದು ನಿನಗೆ ಅಂದ್ಬಿಟ್ಟು ಶಿವಂಗೆ ಲೋಟಸ್ ಹಿಂಗೆ ಕೊಟ್ಬಿಟ್ಟು ಪಾಪ ಅಲ್ಲೇ ಸತ್ ಹೋಗ್ಬಿಡತ್ತಂತೆ ಹಂಸ, ಅಲ್ಲೇ ಡಮಾರ್ ಆಗ್ಬಿಡತ್ತಂತೆ. ಆಗ ಭೃಂಗುರಟಿ ಕೇಳ್ತಾನಂತೆ ಶಿವನ ಹತ್ರ, ಅಲ್ಲ ಈ ಹಂಸ ಪಕ್ಷಿ ಅವನ್ ಸುಮ್ನಿರಲ್ಲ, ಅವ್ನ್ ನೋಡಿ ಮತ್ತೆ ಸ್ಟೋರಿ ಮುಂದುವರಿಸ್ತಾನೆ. ಈ ಹಂಸ ಇತ್ತಲ್ಲ, ಇದು ಈಗ ನಿನ್ನ ಹತ್ರ ಬಂದು ಸತ್ತೋಯ್ತಲ್ಲ ಲೋಟಸ್ ಕೊಟ್ಬಿಟ್ಟು ಬ್ಲ್ಯಾಕ್ ಹಂಸ, ಅದು ಏನಾಗಿತ್ತು ಇನ್ ಇಟ್ಸ್ ಪ್ರೀವಿಯಸ್ ಲೈಫ್ ಅಂತ ಇವನು ಕ್ಯೂರಿಯಾಸಿಟಿ ಸೇವಕಂಗೆ ಅಂತ ಕೇಳ್ತಾನೆ. ಇದು ಯಾಕೆ ಹಂಸ ಆಗ್ಬಿಟ್ಟಿತು ನನಗೆ ಹೇಳ್ತೀಯ ನೀನು ಅಂತ ಹೇಳಿದಾಗ, ಹೋಗ್ಲಿ ನಿನ್ನ ಹತ್ರ ಬಂದು ಯಾಕೆ ಸತ್ತಿತು ಅದನ್ನಾದ್ರೂ ಹೇಳು ಅಂತ ಹೇಳುತ್ತಂತೆ. ಅದಕ್ಕೆ ಶಿವ ಹೇಳ್ತಾನಂತೆ, ಇವನ್ ಹಿಂದೆ ಬ್ರಾಹ್ಮಣನ್ ಮಗ ಅಪ್ಪ ಇವನು. ಆಗ ಇವನು ಸುತಪಸ್ ಅಂತ ಇದ್ದ, ಬ್ರಹ್ಮಚಾರಿ, ತುಂಬಾ ಚೆನ್ನಾಗಿ ಜಿತೇಂದ್ರಿಯ, ಒಳ್ಳೆ ತರ ಸೆನ್ಸ್ ಕಂಟ್ರೋಲ್ ಎಲ್ಲ ಇತ್ತು. ಗುರುಕುಲದಲ್ಲೆಲ್ಲ ನಿತ್ಯ ವೇದ ಪಾಠಗಳನ್ನೆಲ್ಲ ಮಾಡ್ತಾ ಇದ್ದ ಅವನು, ಭಕ್ತಿಯಿಂದ ಗುರು ಸೇವೆ ಮಾಡ್ತಾ ಇದ್ದ. ಒಂದಿನ ಗುರುಗಳು ಮಲಗಿದ್ರಂತೆ, ಆ ಗುರುಗಳ ಹಾಸಿಗೆಗೆ ಇವನ್ ಕಾಲ್ ತಗಲ್ತಂತೆ. ಸಿ, ಇದ್ರಲ್ಲಿ ಏನ್ ದೊಡ್ಡ ಅಫೆನ್ಸ್ ಅಂತ ಹೇಳ್ತೀವಿ, ದಯವಿಟ್ಟು ಅರ್ಥ ಮಾಡ್ಕೋಬೇಕು. ದೊಡ್ಡವ್ರು ಯಾರೋ ಮಲಗಿರ್ತಾರೆ, ಅವ್ರು ಮಲಗಿದ್ದಾಗ ಅವ್ರ ಹಾಸಿಗೆಗೆ ನಾವು ಕಾಲ್ ತಗಲಿಸ್ಬಾರ್ದು, ಅವ್ರನ್ನ ದಾಟ್ಕೊಂಡು ಹೋಗ್ಬಾರ್ದು ಮಲಗಿರೋರ್ನ, ಇದೆಲ್ಲ ಹೇಳ್ತಾ ಇದ್ರು, ನಾವು ಜ್ಞಾಪಕ ಮಾಡ್ಕೋಬೇಕು. ಅದನ್ನ ನೋಡಿ, ಮಾಡಿದ್ರೆ ಏನ್ ಡೇಂಜರ್ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಪದ್ಮಪುರಾಣದಲ್ಲಿ. ಇವನು ಅಷ್ಟೆಲ್ಲ ವೇದಾಂಗ ಪಾರಂಗತ, ಗುರುಗಳ ಸೇವೆ ಮಾಡ್ತಿದ್ದವನು, ಗುರುಕುಲದಲ್ಲಿ ಓದ್ತಾ ಇದ್ದವನು, ಗುರುಗಳ ಹಾಸಿಗೆಗೆ ಗೊತ್ತಿಲ್ದಂಗೆ ಇವನ್ ಕಾಲ್ ತಗಲ್ಬಿಟ್ಟಿದ್ಯಂತೆ ಒಂದಿನ. ಆ ಪಾಪದಿಂದ ಅವನು ಹಂಸ ಪಕ್ಷಿ ಆಗ್ತಾನಂತೆ. ಆದ್ರೆ ಯಾವುದೋ ಆರ್ಡಿನರಿ ಹಂಸ ಪಕ್ಷಿ ಆಗ್ಲಿಲ್ಲ, ಬ್ರಹ್ಮದೇವರ ಹಂಸ ಪಕ್ಷಿ ಆಗ್ತಾನೆ. ಯಾಕಂದ್ರೆ ಅವನು ಅಷ್ಟು ಪುಣ್ಯ ಮಾಡಿದ್ನಲ್ಲ, ವೇದಗಳು ಚೆನ್ನಾಗಿ ಓದ್ಕೊಂಡಿದ್ದ, ಜಿತೇಂದ್ರಿಯ ಆಗಿದ್ದ, ಸೆನ್ಸ್ ಕಂಟ್ರೋಲ್ ಇತ್ತು ಅವನಿಗೆ. ಅಷ್ಟೆಲ್ಲ ಮಾಡ್ಕೊಂಡಿದ್ದಕ್ಕೆ ಅವನು ಬ್ರಹ್ಮನ ಹತ್ರ ಅವನು ಹಂಸ ಪಕ್ಷಿಯಾಗಿ ಹುಟ್ಟುತ್ತಾನೆ. ಗುರು ಸೇವೆ ಮಾಡಿದ್ನಲ್ಲ, ಅದಕ್ಕೆ ಬ್ರಹ್ಮನ ಹಂಸ ಆಗ್ತಾನೆ. ಅದಕ್ಕೆ ಎಷ್ಟು ಇಂಪಾರ್ಟೆಂಟ್ ತಿಳ್ಕೋಬೇಕು ಗುರು ಸೇವೆ ಮಾಡೋದು. ಅದಕ್ಕೆ ಬ್ರಹ್ಮನ ಹಂಸ ಆಗ್ತಾನೆ. ಆಮೇಲೆ ಇವಳು ಗೀತೆ ಹೇಳದ್ಲಲ್ಲ, ಇದನ್ನ ಕೇಳಿಸ್ಕೊಂಡು ಆ ಹಂಸ ಇವಾಗ ಬ್ರಹ್ಮಜ್ಞಾನಿಯಾದ. ಅವನೇ ಧೀರದಿಯಪ್ಪ, ಮತ್ತೆ ಬ್ಯಾಕ್ ಟು ಫಸ್ಟ್ ಪೇಜ್. ಧೀರದಿ ಕಾಶಿ ಓಡಾಡ್ತಾ ಇದ್ನಲ್ಲ, ಶಿವ ಎವ್ರಿ ಟೈಮ್ ಅವನಿಗೆ ಶೇಕ್ ಹ್ಯಾಂಡ್ ಕೊಡ್ತಾ ಇದ್ನಲ್ಲ, ಆ ಧೀರದಿ ವಾಸ್ ನನ್ ಅದರ್ ದ್ಯಾನ್ ಆ ಬ್ಲ್ಯಾಕ್ ಹಂಸ, ಹಂಸ ಪಕ್ಷಿ. ಅದಕ್ಕೆ ಹುಟ್ಟಿದಾಗ್ಲಿಂದಾನೇ ಇವನಿಗೆ ಗೀತೆ 10ನೇ ಅಧ್ಯಾಯ ಕಂಠಪಾಠ. ಯಾಕೆ, ಅಪ್ಸರೆ ಹೇಳ್ಕೊಟ್ಟಿದ್ಲಲ್ಲ, ಅಪ್ಸರೆ ಹತ್ರ ಕೇಳಿದ್ನಲ್ಲ ಇವನು, ಅದಕ್ಕೋಸ್ಕರ ಅವನು ಯಾವಾಗ ನೋಡಿದ್ರು ಕಣ್ಣು ಬಿಟ್ಟೆ ಕಣ್ಣು ತೆಗೆದ್ರೆ ಶಂಖಚಕ್ರ ಗದಾಧಾರಿಯಾಗಿರುವಂತ ಶ್ರೀಹರಿ ದರ್ಶನ ಆಗ್ತಾ ಇತ್ತಂತಪ್ಪ. ನಮಗೂ ಆಗಲ್ಲ ಆಯ್ತಾ. ಅವನು ಎಷ್ಟು ಹಾಗಾದ್ರೆ ಇಂಟ್ರೆಸ್ಟ್ ಇಂದ ಕೇಳಿರ್ಬೇಕು ಲೆಕ್ಕ ಹಾಕೊಳ್ಳಿ. ಬರೀ ಕೇಳಿದಿಕ್ಕೆ ದಶಮ ಅಧ್ಯಾಯ 10ನೇ ಅಧ್ಯಾಯನ ಭಗವಂತ ದರ್ಶನ ಕೊಡ್ತಾ ಇದ್ನಂತೆ ಯಾವಾಗ ನೋಡಿದ್ರು. ಅದಕ್ಕೆ ಇವನ್ ಕಣ್ಣಿಗೆ ಯಾರಾದ್ರೂ ಕಾಣಿಸ್ಕೊಂಡ್ಬಿಟ್ರೆ, ಅವ್ರು ಎಂತ ದೊಡ್ಡ ಪಾಪಿಗಳು ಬೇಕಾದ್ರೆ ಆಗಿರ್ಲಿ, ಅವರೆಲ್ಲ ಉದ್ಧಾರ ಆಗ್ಬಿಡ್ತಾ ಇದ್ರಂತೆ. ಅದಕ್ಕೆ ನಾನು ಇವನನ್ನ ಕಾಶಿ ಬಿಟ್ಟು ಎಲ್ಲೂ ಕಳಿಸ್ತಾ ಇಲ್ಲ. ಶಿವ ನೋಡಿ ಎಂತ ಕಿಲಾಡಿ, ಬೇರೆ ಕಡೆ ಕಳಿಸೋದೇ ಬೇಡ, ಬೇರೆ ಕಡೆ ಕಳಿಸಿದ್ರೆ ಯಾರೋ ಕಣ್ಣು ಸಿಗ್ತಾರೆ, ಕಣ್ಣು ಮುಚ್ಕೊಂಡಂತೂ ಓಡಾಡಕ್ ಆಗಲ್ವಲ್ಲ, ಕಣ್ಣು ಬಿಟ್ರೆ ಯಾರಾದ್ರೂ ಕಾಣಿಸ್ತಾರೆ. ಇವನ್ ಕಣ್ಣಿಗೆ ಯಾರ್ಯಾರು ಕಾಣಿಸಿದ್ರು ಎಲ್ಲ ಮುಕ್ತಿ ಗೊತ್ತಾಗ್ಬಿಡ್ತಾ ಇದ್ರಂತೆ. ಅದಕ್ಕೆ ಇವನನ್ನ ಕಾಶಿಲೇ ಇಟ್ಕೊಂತಾ ಇದ್ನಂತೆ. ಮತ್ತೆ ಕಾಶಿ ಬಿಟ್ಟು ಅಪ್ಪಿ ತಪ್ಪಿ ಹೊರಗಡೆ ಹೋದ್ರು ಕೂಡ ಶಿವ ಹೇಳ್ಬಿಟ್ಟಿದ್ನಂತೆ, ಕಣ್ಣೆತ್ತಿ ಯಾರನ್ನೂ ನೋಡ್ಬಾರ್ದು, ನೀನಾಯ್ತು ನೆಲ ಆಯ್ತು ನೋಡ್ಕೊಂಡು ಹೋಗು ಅಂತ ಹೇಳ್ತಾರಲ್ಲ ಹಂಗೆ. ಅದಕ್ಕೆ ಅವ್ನು ಕಣ್ಣೆತ್ತಿ ಯಾರನ್ನೂ ನೋಡ್ತಿರ್ಲಿಲ್ವಂತೆ. ಯಾಕೆ ಕಣ್ಣೆತ್ತಿ ನೋಡ್ತಿರ್ಲಿಲ್ಲ, ಎಂತ ಪಾಪಿಗಳಿದ್ರು ಹೋಗ್ಬಿಡ್ತಾ ಇದ್ರಂತಲ್ಲ, ಅವರು ಸದ್ಗತಿ ಆಗ್ಬಿಡ್ತಿತ್ತಂತಲ್ಲ, ಅದಕ್ಕೋಸ್ಕರ ಕಣ್ಣೆತ್ತಿ ಯಾರನ್ನ ನೋಡ್ತಾ ಇರ್ಲಿಲ್ಲ ಅಂತ ಹೇಳ್ತಾನಂತೆ ಶಿವ. ಅದಕ್ಕೆ ಗೀತೆ ಪಾಠದ ಮಹಿಮೆಯಿಂದ ಇವನು ಬದುಕಿದ್ರೂ ಮುಕ್ತ ಆಗಿದ್ದಾನೆ. ಸತ್ತ ಮೇಲೆ ಮುಕ್ತಿಗೆ ಹೋಗೋದು ಸೆಕೆಂಡ್ರಿ, ಸತ್ತ ಮೇಲೆ ಮೋಕ್ಷಕ್ಕೆ ಹೋಗೋದು ಬೇರೆ. ಬಟ್ ಜೀವನ್ ಮುಕ್ತರು ಅಂತಂದ್ರೆ ಅವರು ಅಲೈವ್ ಆಗಿದ್ದಾಗ್ಲೇ ಮುಕ್ತರ ತರನೇ ಇರ್ತಾರೆ. ವಿಜಯದಾಸರು, ಗೋಪಾಲದಾಸರು, ರಾಘವೇಂದ್ರ ಸ್ವಾಮಿಗಳು, ಇವರೆಲ್ಲ ಜೀವನ್ ಮುಕ್ತರು. ಅಂದ್ರೆ
ಅವರು ಬದುಕಿದ್ದಾಗ್ಲೇನೆ ಮುಕ್ತರ ತರಾನೇ ಇರ್ತಾರೆ ಅವರು ಅಂತ. ಅದಕ್ಕೆ ನಾನು ಪ್ರೀತಿಯಿಂದ ಅವನಿಗೆ ಹೆಜ್ಜೆ ಹೆಜ್ಜೆಗೂ ಕೈ ಕೊಟ್ಟು ಅನುಗ್ರಹ ಮಾಡ್ತಾ ಇದ್ದೀನಪ್ಪ ಅಂತ ಭೃಂಗರಿಟಿ ಅಂತ ಶಿವ ಅವ್ರ ಸೇವಕರಿಗೆ ಹೇಳ್ತಾನೆ. ಅದಕ್ಕೆ ವಿಭೂತಿ ಯೋಗ 10ನೇ ಅಧ್ಯಾಯ. ಇದರಲ್ಲಿ ಭಗವಂತ ಅವನು ವಿಭೂತಿಗಳನ್ನ ತಿಳಿಸ್ತಾ ಹೋಗ್ತಾನೆ. ಅಂದ್ರೆ ವೃಕ್ಷಗಳಲ್ಲಿ ನಾನು ಅಶ್ವತ್ಥ, ಪರ್ವತಗಳಲ್ಲಿ ನಾನು ಮೇರು, ಈ ತರ ತುಂಬಾ ಹೇಳ್ತಾನೆ. ನಾನು ಏನೇನು ಎಲ್ಲೆಲ್ಲಿ ವಿಶೇಷ ರೂಪದಿಂದ ಇದ್ದೀನಿ ಅಂತ. ದೈತ್ಯರಲ್ಲಿ ನಾನು ಪ್ರಹ್ಲಾದನಲ್ಲಿದ್ದೀನಿ, ಈ ತರ ಎಲ್ಲ ಹೇಳ್ತಾ ಹೋಗ್ತಾನೆ ವಿಭೂತಿ ರೂಪ. ಸೊ ಈ ವಿಭೂತಿ ರೂಪದಿಂದ ಹೇಗೆ ಭಗವಂತನ ವಿಭೂತಿಗಳನ್ನ ನಾವು ತಿಳ್ಕೊಂಡ್ವಿ ಅಂದ್ರೆ ಎಲ್ಲದರಲ್ಲೂ ಭಗವಂತ ವಿಶೇಷ ರೂಪದಿಂದ ಸನ್ನಿಹಿತ ಆಗಿದ್ದಾನೆ. ಅದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ ಅಂದ್ರೆ ಯಾವ ರೀತಿ ನಮ್ಗೆ ಜೀವನದಲ್ಲಿ ಸದ್ಗತಿ ಆಗತ್ತೆ ಅನ್ನೋವಂಥದ್ದನ್ನ ಈ ಕಥೆಯಿಂದ ನಾವು ತಿಳ್ಕೊಂಡ್ವಿ. ಅದೇ ಅದರಲ್ಲೂ ಹೇಳ್ತಾನೆ, ಭಗವಂತ ಹೇಳ್ತಾನೆ ರುದ್ರಾಣಾಂ ಶಂಕರಾಚಾಸ್ಮಿ ಅಂತ. ರುದ್ರರಲ್ಲಿ ಏಕಾದಶ ರುದ್ರರು, ಆಯ್ತಾ? 11 ಏಕ 1, ದಶ 10, 10+1 11 ರುದ್ರರು. ಅದರಲ್ಲಿ ಆ ಏಕಾದಶ ರುದ್ರರಲ್ಲಿ ನಾನು ಶಂಕರ ಅಂತಾನೆ, ಶಿವ. ರುದ್ರ ಅಂತ ಹೇಳ್ತೀವಿ, ಬಟ್ ರುದ್ರರು ಎಷ್ಟು ಜನ ಅಂದ್ರೆ 11 ಜನ. ಅದರಲ್ಲಿ ಶಿವ ಅಂತ ಏನ್ ಫೇಮಸ್ ಆಗಿದಾರಲ್ಲ, ಪಾರ್ವತಿ ಗಂಡ ಗೌರಿಪತಿ, ಅವರು ಶಂಕರ ಅಂತ. ಆ ಶಂಕರ ನಾನೇ ಅಂತ ಹೇಳ್ತಾನೆ ಭಗವಂತ. ಅಂದ್ರೆ ಶಂಕರನಲ್ಲಿ ವಿಶೇಷವಾಗಿರೋ ವಿಭೂತಿ ರೂಪದಿಂದ ನಾನಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಶಿವನನ್ನ ಭಕ್ತಿಯಿಂದ ಮಾಡಿದಕ್ಕೆ ಧೀರರಿಗೆ ಆ ರೀತಿ ಶಿವನೇ ಬಂದು ಅನುಗ್ರಹ ಮಾಡಿದ್ದಾನೆ. ಭಗವದ್ಗೀತೆ 10ನೇ ಅಧ್ಯಾಯದಲ್ಲಿ ಭಗವಂತ 100 ವಿಭೂತಿಗಳನ್ನ ಹೇಳ್ತಾನೆ. ಇದಕ್ಕಿಂತಾನು ಇನ್ನೂ ಜೋರಾಗಿ ಅವನು ಭಾಗವತದಲ್ಲೂ ಹೇಳ್ತಾನೆ ಉದ್ಧವ ಗೀತೆ ಟೈಮಲ್ಲಿ. ಬಟ್ ಅರ್ಜುನನಿಗೆ ಸ್ವಲ್ಪ ಕಡಿಮೆ ಹೇಳ್ತಾನೆ, ಯಾಕಂದ್ರೆ ಅರ್ಜುನ ಅವನಿಗೆಲ್ಲ ಗೊತ್ತಿತ್ತಲ್ಲ, ಅದಕ್ಕೆ ಸ್ವಲ್ಪ ಶಾರ್ಟ್ ಆಗಿ ಹೇಳಿದ್ರು ಅರ್ಜುನನ್ಗೆ, ಇಂದ್ರಾವತಾರಿ ಅಲ್ಲ ಅವನು, ಅದಕ್ಕೋಸ್ಕರ ಅವನ ಕಕ್ಷೆ ಜಾಸ್ತಿ ಅಂತ ಹೇಳ್ತಾರೆ, ಅವ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡ ಅಂತ. ಹಾಗಾಗಿ ವಿಭೂತಿ ಯೋಗದ್ದು ಇಷ್ಟೊಂದೆಲ್ಲ ಮಹಿಮೆಗಳಿದೆ. ಎಷ್ಟು ಜನ ಉದ್ಧಾರ ಆದ್ರು ವಿಭೂತಿ ಯೋಗ ಕೇಳ್ಬಿಟ್ಟು. ಅವಳ ಬಾಯಿ ವಾಸನೆಯಿಂದನೇ, ಪರಿಮಳದಿಂದನೇ ದುಂಬಿಗಳೆಲ್ಲ ಮುನಿಗಳಾಗಿ ಓಡೋಗ್ಬಿಟ್ರು, ಗಗನಕ್ಕೆ ಓಟೋದ್ರು. ಆಮೇಲೆ ಹಂಸ ಉದ್ಧಾರ ಆಯ್ತು, ಎಲ್ಲರೂ ಉದ್ಧಾರ ಆಗ್ಬಿಟ್ರಲ್ಲ ಅದರಿಂದ ಅಂತ ಈ ಅಧ್ಯಾಯವನ್ನ ವ್ಯಾಸರು ಪದ್ಮ ಪುರಾಣದಲ್ಲಿ ಬರುವಂತಹ ಭಗವದ್ಗೀತೆ ಮಹಾತ್ಮ್ಯದಲ್ಲಿ ತಿಳಿಸ್ಕೊಡ್ತಾರೆ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.